ನಮಸ್ಕಾರ ಎಲ್ಲರಿಗೂ ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿವನ್ ಟು ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ಏನು ಮಾಡ್ತಿದ್ದೀವಿ? ಟುಡೇ ವಿ ಆರ್ ಗೋಯಿಂಗ್ ಟು ಡೂ ಅ ಪೋಯಮ್ ಫ್ರಮ್ 9th ಸ್ಟ್ಯಾಂಡರ್ಡ್ ತಿಳಿ ಕನ್ನಡ ಟೆಕ್ಸ್ಟ್ ಬುಕ್. 9ನೇ ತರಗತಿಯ ತಿಳಿ ಕನ್ನಡ ಟೆಕ್ಸ್ಟ್ ಬುಕ್ ಇಂದ ಒಂದು ಪದ್ಯವನ್ನ ಮಾಡ್ತಿದ್ದೀವಿ. ದ ಪೋಯಮ್ ಇಸ್ ದ ಫಸ್ಟ್ ಪೋಯಮ್, ಲೆಸನ್ ನಂಬರ್ 9, ಬೆಳಗು ಜಾವ. ಬೆಳಗು ಜಾವ ಅಂದ್ರೆ ಇಟ್ಸ್ ಅರ್ಲಿ ಮಾರ್ನಿಂಗ್. So before starting with the poem, I request you all to take out your textbook, pencil, eraser, sit in a quiet place and vary your phone. We'll start with the poem, ಬೆಳಗು ಜಾವ. ಈ ಪದ್ಯವನ್ನು ಬರೆದಿರುವವರು ಅಂಬಿಕಾತನಯ ದತ್ತ, ದರಾ ಬೇಂದ್ರೆ. So this poem is written by ಅಂಬಿಕಾತನಯ ದತ್ತ, ದರಾ ಬೇಂದ್ರೆ. So ಅಂಬಿಕಾತನಯ ದತ್ತ is a pen name of ದರಾ ಬೇಂದ್ರೆ. Pen name ಅಂದ್ರೇನು? ಕಾವ್ಯ ನಾಮ. So we'll start with the poem, ಬೆಳಗು ಜಾವ. So in this poem they have told, the poet has told about the importance of the early morning. So what we have to do in the early morning, ಏನು ಮಾಡಬೇಕು, why we should do, all these things are explained in the poem. Let's see the poem, ಬೆಳಗು ಜಾವ. ಏಳು ಚಿನ್ನ ಬೆಳಗಾಯ್ತು ಅಣ್ಣ, ಮೂಡಲವು ತೆರೆಯ ಕಣ್ಣ. So here it's basically waking up the child. The mother is waking up the child, like saying that ಏಳು ಚಿನ್ನ, get up. ಬೆಳಗಾಯ್ತು, it's already morning. ಮಾರ್ನಿಂಗ್ ಆಯಿತು ಇವಾಗ. ಮೂಡಲ, ಮೂಡಲ ಅಂದರೆ ಇಟ್ಸ್ ಅ ಈಸ್ಟ್ ಸೈಡಲ್ಲಿ. ತೆರೆಯ ಕಣ್ಣ ಅಂದರೆ ದ ಸನ್ ಈಸ್ ರೈಸಿಂಗ್ ಇನ್ ದ ಈಸ್ಟ್ ಸೈಡ್. ಈಸ್ ಓಪನಿಂಗ್ ದ ಐಸ್. ನಕ್ಷತ್ರ ಜಾರಿ ತಮವೆಲ್ಲ ಸೋರಿ. ನಕ್ಷತ್ರ ಜಾರಿ, ನಕ್ಷತ್ರ ಅಂದರೆ ಸ್ಟಾರ್ಸ್. ಓಕೆ, ಸ್ಟಾರ್ಸ್ ಎಲ್ಲ ಹೋಯ್ತು, ಇಟ್ ಆಲ್ ವ್ಯಾನಿಶ್ಡ್. ತಮವೆಲ್ಲ, ತಮ ಅಂದರೆ ಇಟ್ಸ್ ಅ ಡಾರ್ಕ್ನೆಸ್. ಡಾರ್ಕ್ನೆಸ್ ಹ್ಯಾಸ್ ಗಾನ್. ಮಿಗಿಲುವುದು ಬಾನ ಬಣ್ಣ. ಸೊ ಎವ್ರಿಥಿಂಗ್ ಈಸ್ ಗಾನ್ ಆ್ಯಂಡ್ ಬಾನು ಅಂದರೆ ಸ್ಕೈ. ದ ಸ್ಕೈ ಈಸ್ ಗೆಟಿಂಗ್ ಇಟ್ಸ್ ಕಲರ್. ಜೇನ್ನೊಣದ ಹೆದೆಗೆ ಹೂ ಬಾಣ ಹೂಡಿ ಜುಮ್ ಎಂದು ಬಿಟ್ಟ ಮಾರ. ಬಿಟ್ಟ ಮಾರ, ಮಾರ ಅಂದರೆ ಹಿಯರ್ ಇಟ್ಸ್ ಅ ಮನ್ಮಥ. ಓಕೆ, ಜೇನ್ನೊಣ, ಜೇನ್ನೊಣ ಅಂದರೆ ಇಟ್ಸ್ ಅ ಹನಿ ಬಿ. ಸೊ ಹಿಯರ್ ದೇ ಆರ್ ಸೇಯಿಂಗ್, ದ ಪೊಯೆಟ್ ಈಸ್ ಸೇಯಿಂಗ್ ದಟ್ ಹನಿ ಬಿಗೆ ಬಂದು, ಒಂದು ನಿಮಿಷ ನಾನು ಮಿಸ್ ಮಾಡಿದೆ. ಓಕೆ, ಇಟ್ಸ್ ಲೈಕ್ ಮನ್ಮಥ ಬಂದು ಈಸ್ ಲೀವಿಂಗ್ ಅ ಆ್ಯರೋ, ಬೋ ಆ್ಯಂಡ್ ಆ್ಯರೋನಲ್ಲಿ ಈಸ್ ಲೀವಿಂಗ್ ಅ ಆ್ಯರೋ ಫಾರ್ ದಟ್ ಜೇನ್ನೊಣ. ಸೊ ಅಂದರೆ ಅಷ್ಟು ಬ್ಯೂಟಿಫುಲ್ ಆಗಿ ದ ಮಾರ್ನಿಂಗ್ ಇಸ್ ದೇರ್ ಅಂತ ಈಸ್ ಎಕ್ಸ್ಪ್ಲೇನಿಂಗ್, ಈಸ್ ಡಿಸ್ಕ್ರೈಬಿಂಗ್, ವರ್ಣಿಸುತ್ತಾ ಇದ್ದಾರೆ. ಓಕೆ, ಹೂಬಾಣ, ಹೂಬಾಣ ಅಂದರೆ ವಿತ್ ದ ಫ್ಲವರ್ಸ್. ದ ಆ್ಯರೋ ಈಸ್ ಮೇಡ್ ಅಪ್ ಆಫ್ ಅ ಫ್ಲವರ್ಸ್. ಸೊ ದೋಸ್ ಫ್ಲವರ್ಸ್ ಲೈಕ್ ಅ ಆ್ಯರೋ, ಈಸ್ ಲೀವಿಂಗ್ ದಟ್ ಆ್ಯರೋ ಟು ದ dumbi. Dumbi, what will dumbi do actually? Dumbi will fly from one flower to another flower. Okay, so that's how the fragrance, it will it will keep spreading everywhere. So dumbi goes to every flower and collect the fragrance, nectar collect ಮಾಡುತ್ತೆ. In the same way dumbi is doing its work in the morning. So even you have to do your work in the morning ಅಂತ ಹೇಳ್ತಾ ಇದ್ದಾರೆ. ಗುಡಿ ಗೋಪುರಕ್ಕೂ ಬಲೆ ಬೀಸಿ ಬಂದ ಅಗೋ ಬೆಳಕು ಬೇಟೆಗಾರ. ಸೊ ಬೇಟೆಗಾರ, ಹಂಟರ್. ಹೂ ಇಸ್ ಅ ಹಂಟರ್ ಹಿಯರ್? ದ ಹಂಟರ್ ಹಿಯರ್ ಇಸ್ ಅ ಸೂರ್ಯ. ಸೊ ವಾಟ್ ಈಸ್ ಹಿ ಹಂಟಿಂಗ್? ಈಸ್ ಹಂಟಿಂಗ್ ಈಸ್ ಲಿವಿಂಗ್ ದ ಬೆಳಕು, ದ ಲೈಟ್ ಎವ್ರಿವೇರ್, ಫಾರ್ ಎವ್ರಿ ಪ್ಲೇಸಸ್. ಗುಡಿ, ಗೋಪುರ, ದ ಮಂಟಪ ಇರ್ಬೋದು, ಫಾರ್ ಆಲ್ ದ ಬಿಲ್ಡಿಂಗ್ಸ್, ಫಾರ್ ಆಲ್ ದ ಟೆಂಪಲ್ಸ್, ಎವ್ರಿವೇರ್ ಹಿ ಈಸ್ ದ ಒನ್ ಹೂ ಇಸ್ ಗಿವಿಂಗ್ ದ ಲೈಟ್. ಸೊ ಅದು the first stanza meaning. I'll read the first stanza. ಏಳು ಚಿನ್ನ ಬೆಳಗಾಯಿತು ಅಣ್ಣ, ಮೂಡಲವು ತೆರೆಯೇ ಕಣ್ಣ, ನಕ್ಷತ್ರ ಜಾರಿ ತಮವಲ್ಲ ಸೋರಿ, ಮಿಗಿಲುವುದು ಬಾಣ ಬಣ್ಣ, ಜೇನ್ನೊಣದ ಹೆದೆಗೆ ಬಾಣ ಹೂಡಿ ಝುಮ್ಮೆಂದು ಬಿಟ್ಟ ಮಾರ, ಗುಡಿಗೋಪುರಕ್ಕೂ ಬಲೆ ಬೀಸಿ ಬಂದ ಅಗೋ ಬೆಳಕು ಬೇಟೆಗಾರ. ಸೊ ದಿಸ್ ಹೌ ದ ಪೊಯಟ್, ಕವಿ ಕಲ್ಪಿಸುತ್ತಿದ್ದಾರೆ. ಅಂದರೆ ಈಸ್ ಇಮ್ಯಾಜಿನಿಂಗ್ ದ ಬ್ಯೂಟಿ ಆಫ್ ಅರ್ಲಿ ಮಾರ್ನಿಂಗ್. ಅದು ಫಸ್ಟ್ ಸ್ಟ್ಯಾನ್ಸಾ. ವಿಲ್ ಗೋ ಫಾರ್ ದ ಸೆಕೆಂಡ್ ಸ್ಟ್ಯಾನ್ಸಾ. ನಿಶೆ ಎಳಿದ ಉಷಯ. ನಿಶೆ ಅಂದರೆ ಇಟ್ಸ್ ಅ ಡಾರ್ಕ್ನೆಸ್. ಡಾರ್ಕ್ನೆಸ್ ಹೋಯಿತು. ಉಷೆ ಅಂದರೆ ಅರ್ಲಿ ಮಾರ್ನಿಂಗ್, ಸನ್ರೈಸ್ ಬಂದಾಯಿತು. Now the night has gone and the sunrise has come, the light has come. ಎಳೆ ನಗೆಯ ಬಗೆಗೆ ಸೋತಿರಲು ಜಗವು. So for this beautiful sunlight, for this beautiful lightning, lightಗೆ ಇಡೀ ಜಗವು, the whole universe is already, they have fallen for it. They are in love for the light. See what happens, children? Basically when we see so much of a dark or a chillness, so we don't feel too good, because sun is the one who brings the positive energy in us. He is a source of life.
sunlight is a source of life for every living beings on the earth. So ಅದಕ್ಕೆ light is very very important. So here the poet is explaining, as soon as we receive the sunlight, everyone will become very happy. Yes, I have this work today, today is a good day, and some of the other things will happening. So every day is a new day, every day is a good day, and sunlight is the one which brings that brightness and happiness in our life. So that is what the poet is telling to us here. ಕಣ್ಣಿದಿರು ಬಂದು ಕಟ್ಟಿತ್ತು ಕನಸು ಕೊನೆಗೂ ಕೂಗೊಂದು ಬಂತು ಕಿವಿಗೆ, ಮಕ್ಕಳಿರ ಕೇಳಿ ರಸ ಕುಡಿಯಲೇಳಿ ಹುಸಿ ನಿದ್ದೆಗಿದ್ದೆ ಸಾಕು. ಸೊ ಏನಾಯಿತು? ಸೊ ರಾತ್ರಿ ಹೋಯಿತು, ದ ನೈಟ್ ಈಸ್ ಗಾನ್, ಮುಂಜಾವು ಬಂತು, ಅಂದರೆ ದ ಡೇ ಹ್ಯಾಸ್ ಕಮ್, ಆ್ಯಂಡ್ ಎಳೆ ಬಿಸಿಲು ಅಂದರೆ ಜಸ್ಟ್ ನೌ ದ ಸೂರ್ಯ, ದ ಸನ್ ರೇಸ್ ಆರ್ ರೀಚಿಂಗ್ ದ earth and everyone are happy about it, everyone are loving it. Okay, so ಆಗ ಒಂದು ಕನಸು ಬಿದ್ದಿದೆ. ಸೊ ಒನ್ ಡ್ರೀಮ್, ಕನಸು ಇಸ್ ಅ ಡ್ರೀಮ್. ಓಕೆ, ಕನಸು ಕಟ್ಟಿದಂತಿದೆ. ಆಗ ಒಂದು ಕೂಗು ಕೇಳಿಸುತ್ತೆ. ಸೊ ವೆನ್ ಯು ಆರ್ ಡ್ರೀಮಿಂಗ್ ಯು ವಿಲ್ ಹಿಯರ್ ಅ ಸೌಂಡ್, ಕಿವಿಗೆ ಕೂಗು, ಅ ಸೌಂಡ್ ಯು ವಿಲ್ ಹಿಯರ್. ಏನು ಹೇಳ್ತಿದೆ ಆ ಸೌಂಡು? ದಟ್ ಸೌಂಡ್ ಇಸ್ ಸೇಯಿಂಗ್ ದಟ್ ಮಕ್ಕಳಿರ ಕೇಳಿ, ಚಿಲ್ಡ್ರನ್ ಪ್ಲೀಸ್ ಲಿಸನ್, ರಸ ಕುಡಿಯಲೇಳಿ, ಪ್ಲೀಸ್ ಗೆಟ್ ಅಪ್ ಆ್ಯಂಡ್ ಡ್ರಿಂಕ್ ಜ್ಯೂಸನ್ನು ಕುಡಿರಿ, ಎದೋಳಿ ಮೇಲೆ. ಹುಸಿ ನಿದ್ದೆಗಿದ್ದೆ ಸಾಕು, ಹುಸಿ ನಿದ್ದೆ, ಹುಸಿ ಅಂದರೆ ದ ಲೈಫ್. ಓಕೆ, ಡೋಂಟ್ ಡೂ ದ ಡ್ರಾಮಾ ಆಫ್ ಆ್ಯಕ್ಟಿಂಗ್ ಲೈಕ್ ಯು ಆರ್ ಸ್ಲೀಪಿಂಗ್. Stop doing this. Stop acting that you are sleeping. Get up. It's a time to wake up and you have to get ready for your school. Anta mama is waking up the child. ಈ ತುಂಬಿ ಬಾಳು ತುಂಬಿರುವ ತನಕ ತುಂಬಿ ಕುಡಿಯಬೇಕು. ಹಿಯರ್ ದ ಮೀನಿಂಗ್ ಆಫ್ ತುಂಬಿ. ಓಕೆ, ತುಂಬಿ ಬಾಳು ಅಂದರೆ tumbi is nothing but a dumbi. So what did I tell you? Dumbi, what did the beetle does actually? Beetle fly everywhere from flower to flower, and it will be happily flying from flower to flower by collecting the nectar. In the same way, you should be like a flying happily from one place to another place and grabbing the knowledge. You should be take the knowledge from as many people as possible, as many as incidents as possible in the day. You should be like a dumbi. ತುಂಬಿ ಬಾಳು ಅಂದರೆ ಓನ್ಲಿ ದೆನ್ ದ ಲೈಫ್ ವಿಲ್ ಬಿ ಸ್ಯಾಟಿಸ್ಫೈಡ್. ದ ಲೈಫು ಜೀವನ ಪೂರ್ತಿ ಸ್ಯಾಟಿಸ್ಫೈ ಆಗಿರುತ್ತೆ ಅಂತ ದ ಮೀನಿಂಗ್ ಆಫ್ ದ ಲಾಸ್ಟ್ ಲೈನ್. ನಿಶೆ ಇಳಿದ ಉಷಯ ಎಳೆ ನಗೆಯ ಬಗೆಗೆ ಸೋತಿರಲು ಜಗವು ಸವಿಗೆ, ಕಣ್ಣಿದಿರು ಬಂದು ಕಟ್ಟಿತ್ತು ಕನಸು ಕೂಗೊಂದು ಬಂತು ಕಿವಿಗೆ, ಮಕ್ಕಳಿರ ಕೇಳಿ ರಸ ಕುಡಿಯಲೇಳಿ ಹುಸಿ ನಿದ್ದೆಗಿದ್ದೆ ಸಾಕು, ಈ ತುಂಬಿ ಬಾಳು ತುಂಬಿರುವ ತನಕ ತುಂಬಿ ಕುಡಿಯಬೇಕು. ಸೊ ಗೆಟ್ ಆಸ್ ಮಚ್ ಆಫ್ ನಾಲೆಜ್ ಆಸ್ ಪಾಸಿಬಲ್ ಫ್ರಮ್ ಎವ್ರಿ ಒನ್ ಅಂತ ಹೇಳ್ತಿದ್ದಾರೆ. ಸೊ ಅಂಡರ್ಸ್ಟುಡ್ ದ ಸೆಕೆಂಡ್ ಸ್ಟ್ಯಾನ್ಸಾ. ವಿಲ್ ಗೋ ಫಾರ್ ದ ಥರ್ಡ್ ಆ್ಯಂಡ್ ದ ಫೋರ್ತ್ ಸ್ಟ್ಯಾನ್ಸಾ. ಯಾವಾಗೋ ಕೋಳಿ ಕೂಗಿಹುದು ಹೇಳಿ. ಸೊ ಕೋಳಿ ಅಂದರೆ ಹೆನ್. Always what happens is, earlier time village alalla, the koli used to get up early in the morning and it used to wake up the people, because early in the morning it used to shout, it used to anta. So that is how it used to make a sound. So here the poet is saying the koli already cooked it, it is already shouted, it has made it the voice, it has already gave a sound, alarm. Now you have to get up. ಕೂಗಿಹುದು ಹೇಳಿ ತಡವೇಕೆ, why are you making it late? ಪಾನ ಕೇಳಿ. ಸೊ ವೈ ಆರ್ ಯು ಮೇಕಿಂಗ್ ಇಟ್ ಲೇಟ್ ಮಕ್ಕಳೇ, ಪ್ಲೀಸ್ ಗೆಟ್ ಅಪ್ ಅಂತ ಹೇಳ್ತಿದ್ದಾರೆ. ಪಾನ ಕೇಳಿ ಅಂದರೆ ಆಸ್ಕ್ ಫಾರ್ ಸಮಥಿಂಗ್ ಟು ಡ್ರಿಂಕ್. ಸೊ ಆಸ್ ಸೂನ್ ಆಸ್ ಯು ಗೆಟ್ ಅಪ್ ಫ್ರಮ್ ದ ಬೆಡ್, ವಾಟ್ ಯು ವಿಲ್ ಆಸ್ಕ್? ಯು ಮೈಟ್ ಡ್ರಿಂಕ್ ಕಾಫಿ, ಟೀ, ಮಿಲ್ಕ್, ಹಾರ್ಲಿಕ್ಸ್, ಬೋರ್ನ್ವಿಟಾ, ವಾಟ್ ಎವರ್ ಸಮಥಿಂಗ್. ಸೊ ಪ್ಲೀಸ್ ಗೆಟ್ ಅಪ್ ಆ್ಯಂಡ್ ಆಸ್ಕ್ ಪಾನ ಅಂದರೆ ಕುಡಿಯೋಕೆ, ಆಸ್ಕ್ ಸಮಥಿಂಗ್ ಟು ಡ್ರಿಂಕ್. ಮೊದಲಾಗಲೀಗ ಅಂಗಡಿಯ ಕದವ ಈ ಕ್ಷಣಕ್ಕೆ ತೆರೆಯಲೇಳಿ. ಸೊ ಮೊದಲಾಗಲೀಗ, ಮೊದಲು ಕೆಲಸ ಆಗಲಿ. ಸೊ ಲೆಟ್ ದ ವರ್ಕ್ ಹ್ಯಾಪನ್ ಫಸ್ಟ್. ಆಸ್ಕ್ ದಮ್ ಟು ಓಪನ್ ದ ಶಾಪ್. ಅಂಗಡಿಯ ಬಾಗಿಲು ಅಂದರೆ ಡೋರ್. ತೆರೆಯಲು, ಟು ಓಪನ್, ಹೇಳಿ, ಪ್ಲೀಸ್ ಟೆಲ್. ಓಕೆ. ಜೀವನದ ನದಿಗೆ ಸೆಳೆವಿಹುದು ಮರಣ ಬಂದೀತು ಕ್ಷಣವು ಮರಳಿ. ಓಕೆ. ಸೊ ಜೀವನದ ನದಿಗೆ ಸೆಳೆವಿಹುದು. ಜೀವನ ಅಂದರೆ ಲೈಫ್, ನದಿ ಅಂದರೆ ಇಟ್ಸ್ ಅ ರಿವರ್. ಓಕೆ. ಸೆಳೆ ಅಂದರೆ ಇಟ್ಸ್ ಅ ಕೈಂಡ್ ಆಫ್ ಏನಂತಾರೆ, ಅಟ್ರಾಕ್ಟಿವ್. ಓಕೆ. ಒಂದು ಜೀವನಕ್ಕೆ ಅಟ್ರಾಕ್ಟಿವ್ನೆಸ್ ಇದೆ. ಸೊ ಎವ್ರಿ ಲೈಫ್ ಹ್ಯಾಸ್ ದಟ್ ಅಟ್ರಾಕ್ಷನ್ ಇದೆ.
ಮರಣ ಬಂದೀತು ಕ್ಷಣವು ಮರಳಿ. ಸೊ ಎನಿ ಟೈಮ್ ದ ಡೆತ್ ಕ್ಯಾನ್ ಹ್ಯಾಪನ್. ಮರಣ ಅಂದರೆ ಡೆತ್. ಡೆತ್ ಯಾವಾಗ ಬೇಕಾದ್ರೂ ಬರ್ಬೋದು. ಹೋದವರು ತಿರುಗಿ ಬಂದಾರೆ. ಡಸ್ ದ ಪರ್ಸನ್ ಹೂ ಡೈಸ್ ಡಸ್ ಹಿ ಕಮ್ ಬ್ಯಾಕ್ ಅಗೇನ್? ಬರ್ತಾರಾ? ನೋ. ಅವರು ಬರಲಿಕ್ಕೂ ಇಲ್ಲ ಮರಳಿ. ದೇ ವಿಲ್ ನೆವರ್ ಕಮ್ ಬ್ಯಾಕ್ ಅಗೇನ್. ಬಾನ್ ಹೊಗರಲುಂಟು. ಹೊಗರು ಅಂದರೆ ಶೈನ್, ಬಾನು ಅಂದರೆ ಸ್ಕೈ. ದ ಸ್ಕೈ ಈಸ್ ಶೈನಿಂಗ್. ಮರ ಚಿಗುರಲುಂಟು. ಮರ ಅಂದರೆ ಟ್ರೀ, ಚಿಗುರು ಅಂದರೆ ಸ್ಪ್ರೌಟ್. ಇಟ್ ಈಸ್ ಸ್ಪ್ರೌಟಿಂಗ್. ಮರ ಅಲ್ಲ, ಇಟ್ಸ್ ಗ್ರೋಯಿಂಗ್. ಬರಲುಂಟೆ ಸುಗ್ಗಿ ಮತ್ತೆ. ಅಗೇನ್ ದ ಸುಗ್ಗಿ ವಿಲ್ ಕಮ್ ಬ್ಯಾಕ್. ಮತ್ತೆ ಬರುತ್ತಾ ಸುಗ್ಗಿ? ವಿಲ್ ಇಟ್ ಕಮ್ ಬ್ಯಾಕ್? ಸುಗ್ಗಿ ಅಂದ್ರೇನು? ಇಟ್ಸ್ ಅ ಸಂಕ್ರಾಂತಿ ಸೀಸನ್, ಇಟ್ಸ್ ಅ ಹಾರ್ವೆಸ್ಟಿಂಗ್ ಸೀಸನ್. ಮುಳುಗಿರಲಿ ಮುಪ್ಪು ಚಿಂತನದಿ ತಾನು ಹರೆಯಕ್ಕೆ ಬೇರೆ ಹೊತ್ತೆ. ಸೊ ಮುಪ್ಪು ಅಂದರೆ ಇಟ್ಸ್ ಅ ಓಲ್ಡ್ ಏಜ್. ಓಕೆ. ಹರೆಯ ಅಂದರೆ ಇಟ್ಸ್ ಅ ಯಂಗ್, ನಾವು ಅಡಲ್ಟ್ ಏಜ್ ಇರ್ಬೋದು. ಓಕೆ. ಸೊ ವಾಟ್ ಎವರ್ ದ ದಿಸ್ ಯುವರ್ ಏನಂತಾರೆ, ದ ಎಲ್ಡರ್ಲಿ ಏಜ್ ಇಸ್ ಗೋಯಿಂಗ್ ಟು ಕಮ್ ಸೂನ್, ಬಟ್ ಯುವರ್ ಅಡಲ್ಟ್ಹುಡ್ ಆರ್ ಯುವರ್ ಚೈಲ್ಡ್ಹುಡ್, ವಿಲ್ ದಟ್ ಕಮ್ ಬ್ಯಾಕ್ ಟು ಯು ಅಗೇನ್? ಮತ್ತೆ ಬರುತ್ತಾ? ನೋ. ಸೊ ಸ್ಟಾಪ್ ಥಿಂಕಿಂಗ್ what will happen tomorrow. Just live today, live the present day happily. So that is the main intention of this poem. ಅರ್ಥ ಆಯ್ತಾ? ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಐ ವಿಲ್ ರಿಪೀಟ್ ದ ಕಂಪ್ಲೀಟ್ ಪೋಯಮ್. ಏಳು ಚಿನ್ನ ಬೆಳಗಾಯ್ತು ಅಣ್ಣ, ಮೂಡಲವು ತೆರೆಯೇ ಕಣ್ಣ, ನಕ್ಷತ್ರ ಜಾರಿ ತಮವೆಲ್ಲ ಸೋರಿ, ಮಿಗಿಲಿಹುದು ಬಾನ ಬಣ್ಣ, ಜೇನ್ನೊಣದ ಹೆದೆಗೆ ಹೂಬಾಣ ಹೂಡಿ ಝುಮ್ಮೆಂದು ಬಿಟ್ಟ ಮಾರ, ಗುಡಿಗೋಪುರಕ್ಕೂ ಬಲೆ ಬೀಸಿ ಬಂದ ಅಗೋ ಬೆಳಕು ಬೇಟೆಗಾರ, ನಿಶೆಗಿಳಿದ ಉಷೆಯ ಎಳೆ ನಗೆಯ ಬಗೆಗೆ ಸೋತಿರಲು ಜಗವು ಸವಿಗೆ, ಕಣ್ಣೆದೆರು ಬಂದು ಕಟ್ಟೆತ್ತು ಕನಸು ಕೂಗಂದು ಬಂತು ಕಿವಿಗೆ, ಮಕ್ಕಳಿರ ಕೇಳಿ ರಸ ಕುಡಿಯಲೇಳಿ ಹುಸಿ ನಿದ್ದೆಗಿದ್ದೆ ಸಾಕು, ಈ ತುಂಬಿ ಬಾಳು ತುಂಬಿರುವ ತನಕ ತುಂಬಿ ಕುಡಿಯಬೇಕು, ಯಾವಾಗೋ ಕೋಳಿ ಕೂಗಿಹುದುಕ್ಕೆ ಏಳಿ ತಡವೇಕೆ ಪಾನ ಕೇಳಿ, ಮೊದಲಾಗಲೀಗ ಅಂಗಡಿಯ ಕದವ ಈ ಕ್ಷಣಕ್ಕೆ ತೆರೆಯ ಹೇಳಿ, ಜೀವನದ ನದಿಗೆ ಸೆಳೆವಿಹುದು ಮರಣ ಬಂದೀತು ಕ್ಷಣವು ಮರಳಿ, ಹೋದವರು ತಿರುಗಿ ಬಂದಾರೆ ಅವರು ಬರಲಿಕ್ಕೂ ಇಲ್ಲ ಮರಳಿ, ಬಾನ್ ಹೊಗರಲುಂಟು ಮರ ಚಿಗುರಲುಂಟು ಬರಲುಂಟೆ ಸುಗ್ಗಿ ಮತ್ತೆ, ಮುಳುಗಿರಲಿ ಮುಪ್ಪು ಚಿಂತನದಿ ತಾನು ಹರೆಯಕ್ಕೆ ಬೇರೆ ಹೊತ್ತೆ. ಈ ಪದ್ಯವನ್ನು ಬರೆದವರು ದ.ರಾ. ಬೇಂದ್ರೆ, ಅಂಬಿಕಾತನಯ ದತ್ತ. ಡೌಟ್ ಇದ್ದರೆ, ಕ್ವೆಶನ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, or write a mail to yashaswikannadavaani@gmail.com. And children, you all know that I won't be doing the question answers and exercise part. Please practice and please do the exercise part on your own. And please do check the playlist of 9th standard Tili Kannada for all the remaining lessons. Anta ಹೇಳ್ತಾ I'll meet you all with one more lesson or the poem very soon. Until then, thank you so much. ಧನ್ಯವಾದಗಳು. From Yashaswi Kannada Vaani, there are many e-books that is being launched, even for children as well as adults. So for adults, the Spoken Kannada ebook part 1 is being launched, and the link for this is mentioned in the description box. Please go check it out, the description box, and purchase the book. The one speciality thing of this book is in a colloquial version, and this is the one and only book and the first book which is available in the market which is in a colloquial version, just not in a written version. Make use of this book, along with also follow my Instagram page to get the Spoken Kannada lessons for the adults. I hope this will be very useful for you, and the book is in a very affordable price. And for the children, there are storybook level 1, level 2, vocabulary book, and the tense book is been there. Please make use of these ebooks. Again, link for all these books is been mentioned in the description box. Please go check out the description box and make use of these books. These books will help your children to make the sentence structures in a proper way, improves their language fluency, improves their vocabulary in a language, and actually it will bring too much of interest to them in Kannada learning. So make use of these books for your children. And there are workshops which is available in the YouTube itself in a playlist name Workshop 1 and Workshop 2. If your child is really struggling with the basics like a Varnamale, Kagunita, Vattakshura, Arkavali, words, make use of these workshops
Link for these workshop is mentioned in the description box. Please make sure you will go to the description box and use all these links. Workshop is a free of cost. It is available in the YouTube itself, and all the ebooks, it will be, you have to pay and use those books. There is a sample copy for everything. You can just look into the sample copy and you can purchase. Like ಮಾಡಿ, share ಮಾಡಿ, subscribe ಮಾಡಿ. So knowledge will gain only by sharing the knowledge. So children, if you have learned something, teach to your friends also, and this will help you in your gaining the knowledge. So thank you so much, and if you are not subscribed to the channel, subscribe ಮಾಡ್ಕೊಳ್ಳಿ. Click on the notification, so that click on the bell link so that you will get notified as and when I upload the videos. Thank you so much. I'll meet you all ಅಂತ ಹೇಳ್ತಾ ಧನ್ಯವಾದ.